ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಈ ಒಂದು ಇಮೇಜಲ್ಲಿ ನೀವು ನೋಡ್ತಿರ್ಬೋದು 3 ತಿಜೋರಿಗಳಿದೆ. ಡಿಫ್ರೆಂಟ್ ಕಲರ್ ಇದೆ. ಯೆಲ್ಲೋ ಕಲರ್ ಒಂದು, ಬ್ಲೂ ಕಲರ್ ಒಂದು, ಹಾಗೆ ಆರೆಂಜ್ ಕಲರ್ ಒಂದು ಇದೆ. ಇದರಲ್ಲಿ ನೀವು ಒಂದು ತಿಜೋರಿಯನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ. ಇದರ ಪ್ರಕಾರ ನೀವು ನಿಮ್ಮ ಜೀವನದಲ್ಲಿ ಯಾವ ಒಂದು ಸಮಯದಲ್ಲಿ ಅಥವಾ ಯಾವ ಒಂದು ಏಜ್ನಲ್ಲಿ ನೀವು ಒಂದು ಶ್ರೀಮಂತರಾಗ್ತೀರಾ, ಅಥವಾ ನಿಮಗೆ ಇವತ್ತಿನಿಂದ ಯಾವತ್ತು ನೀವು ವಿಡಿಯೋ ನೋಡ್ತಿದ್ದೀರಾ ಆವತ್ತಿನಿಂದ ಯಾವ ಒಂದು ವರ್ಷದಲ್ಲಿ ಅಥವಾ ಯಾವ ಒಂದು ದಿನದಲ್ಲಿ ಅಥವಾ ನಿಮಗೆ ಈ ಒಂದು ಶ್ರೀಮಂತಿಕೆ ಅನ್ನೋದು ನಿಮ್ಮ ಜೀವನಕ್ಕೆ ಹತ್ತಿರ ಬರ್ತಾ ಇದೆಯಾ ಇಲ್ವಾ, ಅಥವಾ ಸ್ವಲ್ಪ ದೂರ ಇದೆಯಾ, ಅದಕ್ಕೆ ಪರಿಶ್ರಮ ಎಷ್ಟು ಮಾಡಬೇಕು ಎಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋಣ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ನೀವು ಶಿವನ ಭಕ್ತರಾಗಿದ್ದರೆ ಹಾಗೆ ಶಿವನ ಕೃಪೆಗೆ ಪಾತ್ರರಾಗಬೇಕು ಅಂತ ಇದ್ದರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ, ಅಥವಾ ನಿಮಗೆ ಯಾವುದೇ ಬೇರೆ ದೇವರು ಇಷ್ಟ ಇದ್ದರೂ ಕೂಡ ನೀವು ಅದನ್ನು ಆ ಒಂದು ದೇವರ ಒಂದು ಇಷ್ಟವಾದಂತಹ ಮಂತ್ರ ಯಾವುದಾದ್ರೂ ಇದ್ದರೆ ಅದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಇನ್ನು ಮೊದಲನೇದಾಗಿ ಇದರಲ್ಲಿ ಒಂದು ತಿಜೋರಿಯನ್ನು ನೀವು ಯಾವ ರೀತಿ ಆಯ್ಕೆ ಮಾಡಬೇಕು ಅಂತ ಬಂದರೆ, ವಿಶೇಷವಾಗಿ ನಿಮ್ಮ ಇಷ್ಟ ದೇವರನ್ನು ನೀವು ಮನಸ್ಸಲ್ಲಿ ನೆನೆಸ್ಕೊಂಡು ಕಣ್ಬಿಟ್ಟು ನೋಡಿದಾಗ ನಿಮಗೆ ಯಾವೊಂದು ತಿಜೋರಿ ಅನ್ನೋದು ಹೆಚ್ಚು ಆಕರ್ಷಕವಾಗಿ ಕಾಣ್ತಿರುತ್ತೋ ಅದನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ. ಇದರಲ್ಲಿ ಈ 3ರಲ್ಲಿ ಯಾವುದಾದ್ರು ಒಂದು ಆಯ್ಕೆ ಮಾಡ್ಬೋದು. ಅದನ್ನು ನೀವು ಆಯ್ಕೆ ಮಾಡಿ ಇಟ್ಕೊಳ್ಳಿ. ಅದರ ಪ್ರಕಾರ ನಾನು ನಿಮಗೆ ಏನು ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಇದರಲ್ಲಿ ಮೊದಲನೇದಾಗಿ ನೀವು ಈ ಒಂದು ಬ್ಲೂ ಕಲರ್ ತಿಜೋರಿನ ನೀವು ಆಯ್ಕೆ ಮಾಡಿದರೆ, ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಇಲ್ಲಿವರೆಗೂ ನೀವೇನೇನು ಕಷ್ಟಗಳನ್ನ ಪಟ್ಟಿದ್ದೀರಾ, ಏನೇನು ಕೆಲಸಗಳನ್ನ ಮಾಡಿರ್ತೀರ, ತುಂಬ ಕಷ್ಟಗಳನ್ನ ಪಟ್ಟಿರ್ತೀರ. ವಿಶೇಷವಾಗಿ ಈ ಒಂದು ಕಲರನ್ನು ಆಯ್ಕೆ ಮಾಡಿದವರು ಕೆಲವೊಂದು ಸತಿ ಹಣಕ್ಕಾಗಿ, ಕೆಲವೊಂದು ಸತಿ ಒಂದು ಪ್ಯಾಷನ್ಗಾಗಿ ನೀವು ತುಂಬ ಕಷ್ಟಪಟ್ಟಿದ್ದೀರ. ನೀವು ಯಾವ ಒಂದು ಪ್ಯಾಷನ್ನು, ಏನೋ ಒಂದು ಫೀಲ್ಡ್ ಇಷ್ಟ ಆಗಿರುತ್ತೆ, ಇದನ್ನೇ ಮಾಡಬೇಕು, ಇದರಿಂದನೇ ಹಣ ಕಳಿಸ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ ನಿಮಗೆ ಇರುತ್ತೆ. ವಿಶೇಷವಾಗಿ ಇದರಿಂದ ನಿಮಗೆ ಆ ಒಂದು ಟೈಮಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಆಗಿರ್ಬೋದು, ಅಥವಾ ಈ ಒಂದು ಟೈಮಲ್ಲೂ ಕೂಡ ನೀವು ಕಷ್ಟಪಡ್ತಿರ್ಬೋದು. ಆದರೆ ಮುಂಬರುವಂಥ ದಿನಗಳಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ತಾ ಇದ್ದಾಗೆ, ಅಥವಾ ನೀವು ಅದನ್ನು ಎಷ್ಟು ಕಲಿತಿರೋ ಆ ಒಂದು ಕೆಲಸ ಆಗಲಿ ಅಥವಾ ಏನೇ ಆಗಲಿ, ಏನು ಮಾಡ್ತಿರೋ ಅದ್ರ ಬಗ್ಗೆ ಹೇಳ್ತಿದ್ದೀನಿ, ನಿಮ್ಮ ಜೀವನಕ್ಕೆ ನೀವು ರಿಲೇಟ್ ಮಾಡ್ಕೊಬೇಕಾಗತ್ತೆ ವಿಶೇಷವಾಗಿ. ಸೊ ನೀವು ಏನೇ ಮಾಡ್ತಿದ್ರೂ ಕೂಡ ಸ್ವಲ್ಪ ಸಮಯ ನಂತರ, ಇವಾಗಲೇ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಅದು ನಿಮಗೆ ಹೋಗ್ತಾ ನೀವು ಅದರಿಂದ ಏನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ತೀರಾ ಅಥವಾ ಅದರಿಂದ ಎಷ್ಟು ಕಲಿತೀರಾ ಅಷ್ಟು ನಿಮಗೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೆ ಅದರಿಂದ ಹೆಚ್ಚಿನ ಹಣ ಆಗಲಿ ಅಥವಾ ಹೆಚ್ಚಿನ ಒಂದು ಸಂಪತ್ತಾಗಲಿ ಸಿಗದೇ ಇರ್ಬೋದು, ಬಟ್ ಮುಂಬರುವಂಥ ದಿನಗಳಲ್ಲಿ ಅದು ನಿಮಗೆ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಒಂದು ಹಣ ಕೊಡುತ್ತೆ ಅಂತ ಹೇಳ್ಬೋದು. ಅದು ಈ ಒಂದು ಕಲರನ್ನು ಆಯ್ಕೆ ಮಾಡಿದವ್ರಿಗೆ ಇದು ಒಂದು ವಿಶೇಷವಾದಂತಹ ಸುದ್ದಿ ಅಂತಲೇ ಹೇಳ್ಬೋದು. ಸೊ ನೀವೇನು ಮಾಡ್ತಿದ್ದೀರಾ, ನಿಮಗೆ ಪ್ಯಾಷನ್ ಅದು ಇಷ್ಟ ಇದೆ ಅಂದರೆ, ಅದನ್ನು ನೀವು ಮಾಡ್ತಿರೋಂಥ ಕೆಲಸ ನಿಮಗೆ ಇಷ್ಟ ಆಗ್ತಿದೆ, ಏನೋ ಒಂದು ಅಚೀವ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇದೆ, ಅಥವಾ ಈ ಒಂದು ಕೆಲಸ ನಿಮಗೆ ಇಷ್ಟ ಆಗ್ತದೆ ಅಂತ ಹೇಳಿದ್ರೆ ನೀವು ಅದನ್ನು ಮಾಡ್ಕೊಂಡು ಹೋಗಿ, ಅದರಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಬಟ್ ನೀವೇನು ಕಲಿತಿದ್ದೀರ ಅದನ್ನು ಮಾತ್ರ ನೀವು ಎಕ್ಸ್ಪೆಕ್ಟ್ ಮಾಡಿ. ಅದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಮುಂಬರುವಂಥ ದಿನಗಳಲ್ಲಿ. ಅದು ಸದ್ಯದಲ್ಲೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಕೆಲವೊಂದು ತಿಂಗಳಾಗ್ಬೋದು, ಕೆಲವೊಂದು ವರ್ಷಗಳು ಕೂಡ ಆಗ್ಬೋದು, ಬಟ್ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಒಂದು ಸತಿ ಸ್ಟಾರ್ಟ್ ಆಯಿತು, ಒಳ್ಳೆಯ ಹಣ ಬರೋಕ್ಕೆ ಅಥವಾ ಒಳ್ಳೆಯ ಒಂದು ಸಂಪತ್ತು ಅದರಿಂದ ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ಅದು ನಿಮಗೆ ಜನ್ರೇಟ್ ಆಗ್ತಾನೆ ಹೋಗುತ್ತೆ, ಯಾವತ್ತೂ ನಿಂತ್ಕೊಳ್ಳಲ್ಲ, ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ನಿಮಗೆ ಕಮ್ಮಿ ಆಗಲ್ಲ. ಸೊ ಅದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಇದೆ, ನಿಮಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಪ್ಯಾಷನ್ ಏನು ಫಾಲೋ ಮಾಡ್ತಿದ್ದೀರಾ ಅದನ್ನು ಮಾಡ್ಕೊಂಡೋಗಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ.
ಇದನ್ನು ನೀವು ಸಿಂಪಲ್ಲಾಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಮುಂದಿನದಾಗಿ ನೀವು ವಿಶೇಷವಾಗಿ ಯೆಲ್ಲೋ ಕಲರ್ ತಿಜೋರಿನ ನೀವು ಆಯ್ಕೆ ಮಾಡಿದರೆ, ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಏನಪ್ಪ ಅಂದರೆ ನೀವು ಮುಟ್ಟಿದಲ್ಲ ಚಿನ್ನ ಅಂತಲೇ ಹೇಳ್ಬೋದು. ಸ್ಪೆಷಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಕಷ್ಟ ಅಂತ ಅನ್ನಿಸ್ಬೋದು. ಏನೇ ಕೆಲಸ ಮಾಡ್ತಿದ್ರು ಕೂಡ ನಿಮಗೆ ಕಷ್ಟ ಅಂತ ಅನ್ನಿಸ್ಬೋದು. ಬಟ್ ಅದರಿಂದ ಏನು ಬೆನಿಫಿಟ್ ಸಿಗ್ತಾ ಇರುತ್ತೆ, ಅಥವಾ ಏನು ಹಣ, ಏನು ಸಂಪತ್ತು ಸಿಗ್ತಾ ಇರುತ್ತೆ, ಅದು ನಿಮಗೆ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಬಟ್ ಇನ್ನೊಂದೇನಾಗುತ್ತೆ ಅಂದರೆ ನಿಮಗೆ ಹಣ ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಬರೋದ್ರಿಂದ ನಿಮಗೆ ಸ್ವಲ್ಪ ಆ ಒಂದು ಕೆಲಸದ ಮೇಲಿರೋ ಇಂಟ್ರೆಸ್ಟ್ ನಿಮಗೆ ಕಡಿಮೆ ಆಗುತ್ತೆ. ಯಾವತ್ತೂ ಕೂಡ ನೀವು ಆ ಒಂದು ಇಂಟ್ರೆಸ್ಟನ್ನ ನೀವು ಕಡಿಮೆ ಮಾಡ್ಕೊಬೇಡಿ. ಹಾಗಾಗಿ ಇದನ್ನು ಚೂಸ್ ಮಾಡ್ತೋರು ಯೆಲ್ಲೋ ಕಲರ್ನ ಚೂಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಯಾವುದೇ ಒಂದು ಕೆಲಸನ ನೀವು ಕೆಲಸಕ್ಕೆ ಹೋಗ್ತೀರಾ ಅಂದರೂ ಕೂಡ ಆ ಒಂದು ಕೆಲಸದ ಮೇಲೆ ಆಸಕ್ತಿ ಬರುವಂಥ ಒಂದು ಕೆಲಸವನ್ನು ನೀವು ನೋಡ್ಕೊಬೇಕಾಗತ್ತೆ. ಇಲ್ಲಾಂದರೆ ನಿಮಗೆ ಹಣ ಏನೋ ಬರ್ತಾ ಇರುತ್ತೆ, ಬಟ್ ಆದರೆ ಆ ಒಂದು ಕೆಲಸದ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ, ಅಥವಾ ನಿಮಗೆ ಆ ಒಂದು ನೆಮ್ಮದಿನೊಂದು ಇರೋದಿಲ್ಲ ಆ ಒಂದು ಕೆಲಸದಲ್ಲಿ. ಈ ಒಂದು ಕಾರಣದಿಂದಾಗಿ ಸ್ವಲ್ಪ ನೀವು ಹುಷಾರಾಗಿರಬೇಕು. ನೀವು ಏನು ಕೆಲಸನ ಚೂಸ್ ಮಾಡ್ಕೊತೀರಾ ಅದರ ಮೇಲೆ ತುಂಬ ನೀವು ಗಮನವನ್ನು ಕೊಡಬೇಕಾಗತ್ತೆ. ಒಳ್ಳೆಯ ಕೆಲಸ, ನಿಮಗೆ ಇಷ್ಟ ಆಗುವಂಥ ಒಂದು ಕೆಲಸವನ್ನು ನೀವು ಚೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಅದರಿಂದ ತುಂಬ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ ಹಣಕಾಸಿನ ಪರಿಸ್ಥಿತಿಗೆ ಏನೂ ತೊಂದರೆ ಇಲ್ಲ. ಹಣಕಾಸಿನ ಪರಿಸ್ಥಿತಿಯಲ್ಲಿ ತುಂಬ ಚೆನ್ನಾಗೇ ಇದೆ ಅಂತಲೇ ಹೇಳ್ಬೋದು. ಏನೇ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಒಳ್ಳೆಯದಾಗೇ ಆಗುತ್ತೆ. ಬಟ್ ಅದೇ ಹೇಳೋದಲ್ಲ, ನಿಮಗೆ ಅದರ ಮೇಲಿರೋ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಕಾರಣದಿಂದಾಗಿ ನಿಮ್ಮ ಪ್ಯಾಷನ್ನ ನೀವು ಕೂಡ ಫಾಲೋ ಮಾಡಿ, ಅದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ಈ ಒಂದು ವ್ಯಕ್ತಿಗಳಿಗೆ ವಿಶೇಷವಾಗಿ ಏನಪ್ಪ ಅಂದರೆ ಹಣ ಜಾಸ್ತಿ ಆಗ್ತಾನೆ ಹೋಗುತ್ತೆ. ನೀವೊಂದು ಕೆಲಸ ಮಾಡ್ತಿರ್ತೀರ, ಒಂದು ತಿಂಗಳಿಗೆ ಒಂದು 20,000 ಸಂಬಳ ಸ್ಟಾರ್ಟಿಂಗ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಬಟ್ ನಿಮಗೆ ಆ 20,000ಕ್ಕೆ ನೀವು ಅಷ್ಟೊಂದು ಕೆಲಸ ಮಾಡ್ತಿರೋದಿಲ್ಲ. 20,000 ಕೊಡ್ತಿರ ಆದರೂ ಕೂಡ ನೀವು ಆ 20,000ಕ್ಕೆ ಏನು ಕೆಲಸ ಮಾಡಬೇಕು ಅಷ್ಟೇನು ಕೆಲಸ ಮಾಡ್ತಿರೋದಿಲ್ಲ. ಆದರೂ ಕೂಡ ನೀವು 1 ವರ್ಷ 2 ವರ್ಷದಲ್ಲಿ ನಿಮಗೆ 20,000ರಿಂದ 40, 40ರಿಂದ 80 ಈ ಥರ ಡಬಲ್ ಆಗ್ತಾ ಹೋಗುತ್ತೆ ಹೊರತು ಅದು ಕಡಿಮೆ ಆಗೋದಿಲ್ಲ. ಸೊ ಅದು ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ನಾನು ಹೇಳ್ತಿರೋದು, ನಿಮಗೆ ಯಾವ್ದಾದ್ರು ಒಂದು ಕೆಲಸ ಬೋರಿಂಗ್ ಅನಿಸ್ತದೆ, ಯಾವ್ದಾದ್ರು ಒಂದು ಕೆಲಸ ನಿಮಗೆ ಇಂಟ್ರೆಸ್ಟಿಂಗ್ ಇಲ್ಲ ಅಂತ ಅನ್ನಿಸ್ತದೆ, ಅಂಥ ಒಂದು ಫೀಲ್ಡಿಗೆ ಮಾತ್ರ ಹೋಗಬೇಡಿ. ಇದರಿಂದ ನಿಮಗೆ ತೊಂದರೆ ಆಗುತ್ತೆ. ಅಂದರೆ ನಿಮ್ಗೆ ಇಂಟ್ರೆಸ್ಟೇ ಬರಲಿಲ್ಲ ಅಂದರೆ ನಿಮಗೆ ಆ ಒಂದು ಕೆಲಸ ಮಾಡಿ ಕೂಡ ನಿಮಗೆ ಎಷ್ಟೇ ದುಡ್ಡು ಬಂದರೂ ಓಕೆ, ಆ ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ನಿಮಗೆ ಆ ಒಂದು ದುಡ್ಡು ತಗೊಳ್ಳೋಕ್ಕೂ ಕೂಡ ನಿಮ್ಗೆ ಅಷ್ಟು ನೆಮ್ಮದಿ ಅನ್ನೋದು ಇರೋದಿಲ್ಲ ಮನಸ್ಸಲ್ಲಿ. ಸೊ ಈ ಒಂದು ಕಾರಣದಿಂದಾಗಿ ಕರೆಕ್ಟಾಗಿರೋ ಕೆಲಸನ ನೀವು ನೋಡಿಕೊಂಡ್ರೆ ತುಂಬ ಚೆನ್ನಾಗಿದೆ. ಹಣಕಾಸಿನ ಪರಿಸ್ಥಿತಿಲಂತೂ ಯಾವುದೇ ತೊಂದರೆ ಇಲ್ಲ, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಈ ಒಂದು ಆರೆಂಜ್ ಕಲರ್ ತಿಜೋರಿನ ನೀವು ಆಯ್ಕೆ ಮಾಡಿದರೆ, ಈ ಒಂದು ವ್ಯಕ್ತಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ನಿಮ್ಮ ಜೀವನದಲ್ಲಿ ಕಷ್ಟಗಳು ಅನ್ನೋದು ಬಂದೇ ಬರುತ್ತೆ. ಇಲ್ಲಿ ಆಲ್ರೆಡಿ ನಾನು ಹೇಳ್ತಿದ್ದೀನಿ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಏನಪ್ಪ ಅಂದರೆ ನಿಮಗೆ ಹಾರ್ಡ್ ವರ್ಕಿಂದ ಮಾತ್ರ ನಿಮಗೆ ಫಲ ಸಿಗೋದು ಅಂತಲೇ ಇರೋದು ಇಲ್ಲಿ. ಸೊ ಈ ಒಂದು ಕಾರಣದಿಂದಾಗಿ ನೀವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ಅಲ್ಲಿ ನೀವು ಕಷ್ಟಪಡಲೇಬೇಕಾಗತ್ತೆ. ನಿಮಗೆ ಸ್ಯಾಲ್ರಿ ಕಡಿಮೆ ಇರ್ಬೋದು, ಏನೇ ಇರ್ಬೋದು, ಸ್ಯಾಲ್ರಿ ಜಾಸ್ತಿ ಕೂಡ ಇರ್ಬೋದು. ನೀವೊಂದು 30,000 ನಿಮಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವುದೋ ಒಂದು ಕಂಪ್ನಿಲಿ 30,000 ಕೊಡ್ತಿದ್ದಾರೆ, ಅಥವಾ ಏನೋ ಒಂದು ಕೆಲಸ ಮಾಡ್ತಿದ್ದೀರಾ ಅದಕ್ಕೆ 30,000 ಬರ್ತಾ ಇದೆ ಅಂತ ಹೇಳಿದ್ರೆ, ಆ 30,000ಕ್ಕೆ ಆ 30,000ಕ್ಕಿಂತ ಹೆಚ್ಚಿನ ಒಂದು ಕೆಲಸ, ಆ 30,000 ಅಂದರೆ 30,000ಕ್ಕೆ, ಒಂದು 40,000ಕ್ಕೆ, 50,000ಕ್ಕೆ ಅದಕ್ಕಿಂತ ಹೆಚ್ಚಿನ ಒಂದು ಕೆಲಸವನ್ನು ನೀವು ಮಾಡಬೇಕಾಗತ್ತೆ. ಸೊ ನಿಮಗೆ ಸ್ವಲ್ಪ ಕಷ್ಟ ಅನ್ನೋದು ಜಾಸ್ತಿ ಇರುತ್ತೆ ನಿಮ್ಮ ಜೀವನದಲ್ಲಿ. ಬಟ್ ಆದರೂ ಕೂಡ ನೀವು ಆ ಒಂದು ಕಷ್ಟ ನೀವು ನಿಮ್ಮ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ನೀವು ನೋಡ್ಕೊಂಡು ಹೋಗಿರೋದ್ರಿಂದ ನಿಮಗೆ ಹೋಗ್ತಾ ನಿಮಗೆ ಒಂದು 2-3 ವರ್ಷ 4-5 ವರ್ಷ ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋದಂಗೆ, ಅಥವಾ ನೀವು ಯಾವುದಾದ್ರು ಒಂದು ಕೆಲಸ ಮಾಡ್ತಿದ್ದೀರಾ, ಅಥವಾ ನೀವೇ ಒಂದು ಬಿಸ್ನೆಸ್ ಮಾಡ್ತಿದ್ದೀರಾ ಅಂದರೂ ಕೂಡ ಅಷ್ಟೇ. ಇದು ಬರೀ ಕೆಲಸದವ್ರಿಗೆ ಮಾತ್ರ ಅಲ್ಲ, ಬಿಸ್ನೆಸ್ ಮಾಡ್ತಿದ್ದೀರಾ ಅಂದರೂ ಕೂಡ ಅಷ್ಟೇ. ಮಾಡ್ತಾ ನಿಮ್ಗೇನಾಗುತ್ತೆ ಅಂದರೆ, ಸ್ಟಾರ್ಟಿಂಗಲ್ಲೇ ನೀವು ಇಷ್ಟು ಕಷ್ಟಗಳನ್ನ ನೋಡಿರ್ತೀರ. ಆ ಒಂದು ಕಾರಣದಿಂದಾಗಿ ಮುಂದೆ ನಿಮ್ಗೆ ಏನಾದ್ರು ಕಷ್ಟ ಬಂದರೂ ಕೂಡ ನಿಮ್ಗೆ ಅದು ಕಷ್ಟ ಅಂತಲೇ ಅನಿಸೋದಿಲ್ಲ, ಅಷ್ಟು ಈಸಿ ಆಗಿಬಿಡುತ್ತೆ ನಿಮ್ಮ ಜೀವನದಲ್ಲಿ.
ಬಟ್ ಹಣಕಾಸಿನ ಒಂದು ವಿಚಾರಕ್ಕೆ ಬಂದರೆ ನಿಮಗೆ ಸ್ವಲ್ಪ ಲೇಟೇ ಸಿಗೋದು. ಅಂದರೆ ಒಂದು 2-3 ವರ್ಷ 4-5 ವರ್ಷ ನೀವು ಪಟ್ಟ ನಂತರ ನಿಮಗೆ ಒಳ್ಳೆಯ ಒಂದು ಹಣ ಅನ್ನೋದು ನಿಮಗೆ ಬರ್ತಾ ಇರುತ್ತೆ. ನಿಮಗೆ ಟ್ಯಾಲೆಂಟ್ಗೆ ತಕ್ಕಷ್ಟು ಅಥವಾ ನೀವೇನು ಕಷ್ಟವನ್ನು ಪಟ್ಟಿರ್ತೀರ ನಿಮ್ಮ ಜೀವನದಲ್ಲಿ ಅದು ನಿಮಗೆ ಬರೋಕ್ಕೆ ಸ್ಟಾರ್ಟ್ ಆಗೋದು ಸ್ವಲ್ಪ ಲೇಟ್ ಅಂತ ಹೇಳ್ಬೋದು. ಬಟ್ ಆದರೂ ಕೂಡ ನಿಮಗೆ ಒಂದು ಸತಿ ಬರೋಕ್ಕೆ ಸ್ಟಾರ್ಟ್ ಆದರೆ ನಿಮಗೆ ಒಳ್ಳೆಯ ಒಂದು ಹಣ ಅನ್ನೋದು ಬರ್ತಾನೆ ಇರುತ್ತೆ. ಬಟ್ ನಿಮಗೆ ಇರುವಂಥ ಒಂದು ಟ್ಯಾಲೆಂಟು ಅಥವಾ ಈ ಒಂದು ಪ್ರೆಷರ್ ಹ್ಯಾಂಡಲ್ ಮಾಡೋವಂಥ ಒಂದು ಕೆಪಾಸಿಟಿ ನಿಮ್ಮ ಥರ ಯಾರಿಗೂ ಇರೋದಿಲ್ಲ, ಬೇರೆ ಒಂದು ವ್ಯಕ್ತಿಗಳಿಗೆ. ಈ ಒಂದು ಕಾರಣದಿಂದಾಗಿ ನೀವೊಂದು ಉನ್ನತ ಸ್ಥಾನಕ್ಕೆ ಹೋಗೋದರಲ್ಲಿ ಯಾರು ಕೂಡ ತಡೆಯೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಆದರೆ ನೀವು ಕಷ್ಟಪಡೋಕ್ಕೆ ಹಿಂದೆ ಮುಂದೆ ನೋಡೋಕ್ಕೆ ಹೋಗಬೇಡಿ. ಕಷ್ಟ ಜೀವನದಲ್ಲಿ ಎಲ್ರಿಗೂ ಬರುತ್ತೆ, ಆದರೆ ನಿಮಗೆ ಸ್ವಲ್ಪ ಜಾಸ್ತಿ ಬರ್ಬೋದು. ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಕಷ್ಟ ಇದೆ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಏನು ಕಷ್ಟಪಡ್ತೀರಾ ನಿಮಗೆ ಮುಂದೆ ಅದರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ನಿಮ್ಗೆ ಏನೇ ಕಷ್ಟಗಳು ಬಂದರೂ ಕೂಡ, ಏನಾದರೂ ಒಂದು ಆಪರ್ಚುನಿಟಿ ಅಥವಾ ರೆಸ್ಪಾನ್ಸಿಬಿಲಿಟಿ ಅಂತ ಬಂದರೆ ಅದನ್ನು ಈಸಿಯಾಗಿ ತೊಗೊಳ್ಳಿ, ಅದನ್ನು ಆರಾಮಾಗಿ ಮಾಡಿ. ನಿಮಗೆ ಆ ಕೆಪಾಸಿಟಿ ಇರುತ್ತೆ, ಬಟ್ ಆದರೆ ಸ್ವಲ್ಪ ಕಷ್ಟಪಡಬೇಕಲ್ಲ ಅನ್ನೋ ಒಂದು ಭಯ ಕೂಡ ಇರುತ್ತೆ. ಸೊ ಈ ಒಂದು ಕಾರಣದಿಂದಾಗಿ ಇದೊಂದು ವಿಷಯದಲ್ಲಿ ನೀವು ಸ್ವಲ್ಪ ನೋಡಿಕೊಂಡ್ರೆ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು 3 ತಿಜೋರಿಗಳ ಬಗ್ಗೆ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ. ಈ ಒಂದು ಹಣಕಾಸಿನ ಒಂದು ಪರಿಸ್ಥಿತಿ ಬಗ್ಗೆ ಹೇಳಿದ್ದೀನಿ, ಸಾಕಷ್ಟು ವಿಚಾರಗಳನ್ನ ಹೇಳಿದ್ದೀನಿ. ಇನ್ನು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಮುಂಚೆನೇ ಹೇಳಿದಾಗೆ ನೀವು ಶಿವನ ಭಕ್ತರಾಗಿದ್ದರೆ ಹಾಗೆ ಶಿವನ ಕೃಪೆಗೆ ಪಾತ್ರ ಆಗಬೇಕು ಅಂತ ಇದ್ದರೆ ಓಂ ನಮಃ ಶಿವಾಯ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸೋದನ್ನು ನಮಗೆ ಮರಿಬೇಡಿ. ಧನ್ಯವಾದಗಳು.